ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡೇನೆ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಏನಿಲ್ಲ, ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತಲೇನೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತಂದ್ರೆ, ಇವತ್ತು ನಮ್ಮ ಕರ್ನಾಟಕದ ತುಂಬೆಲ್ಲ ಒಂದೇ ವಿಷಯ. ಯಾವುದೇ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋದ್ರು ಕೂಡ ಈಸ್ವತ್ತು ಅನ್ನೋ ತರ ಆಗೋಗ್ಬಿಟ್ಟಿದೆ. ಅದ್ರಲ್ಲೂ ನಮ್ಮ ಬ್ಯಾಂಗ್ಳೂರ್ ಸಿಟಿ ಲಿಮಿಟ್ ಅಲ್ಲಂತೂ ಹೇಳೋ ತರಾನು ಇಲ್ಲ. ಯಾಕಂದ್ರೆ ಅಷ್ಟು ಪ್ರಾಬ್ಲಮ್ಸ್ ಅನ್ನೋದೊಂದು ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ ನಮ್ಮ ಕರ್ನಾಟಕದ ಸರ್ಕಾರ. ಮಾಡಿರೋ ಉದ್ದೇಶ ತಪ್ಪು ಅಂತಲ್ಲ, ಖಂಡಿತ ಒಳ್ಳೇದೇನೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರಾಗ್ಬೋದು, ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದಂತಹ ಕೃಷ್ಣ ಬೈರೇಗೌಡರಾಗ್ಬೋದು, ಮಾಡಿರೋದು ಒಳ್ಳೆ ಕಾನ್ಸೆಪ್ಟ್ ಆದ್ರೂ ಕೂಡ ತಾಂತ್ರಿಕ ದೋಷ ಅನ್ನೋದು ತುಂಬಿ ತುಳುಕ್ತಾ ಇದೆ. ಅದನ್ನು ಮಾತ್ರ ಸಾರ್ಟ್ ಔಟ್ ಮಾಡಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಇದು ನಮ್ಮ ಕರ್ನಾಟಕ ಸರ್ಕಾರ ಗಮನ ಹರಿಸಬೇಕು. ಯಾಕಂದ್ರೆ ಒಂದು ಮನುಷ್ಯನಿಗೆ ನೆಸೆಸಿಟಿ ಅನ್ನೋದು ಯಾವಾಗ ಹೆಂಗೆ ಏನು ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಖಂಡಿತ ಯಾರಿಗೂ ಗೊತ್ತಿರಲ್ಲ. ಇವಾಗ ಎಷ್ಟೋ ಜನ ಅರ್ಜೆಂಟ್ ಸೇಲ್ ಮಾಡ್ಬೇಕು, ಒಂದು ಪ್ರಾಪರ್ಟಿನ ಸೇಲ್ ಮಾಡ್ಬೇಕಂದ್ರೂ ಕೂಡ ಅವರಿಗೆ ಈ ಸ್ವತ್ತು ಬೇಕು ಅಂತಾರೆ. ಈ ಸ್ವತ್ತು ಇಲ್ಲದೆ ಯಾರು ಕೊಳ್ಳೋರಿರಲ್ಲ. ಯಾಕಂದ್ರೆ ಅಡ್ವೊಕೇಟ್ ಹತ್ರ ತಗೊಂಡೋಗಿ ನೀವು ಒಂದು ಪೇಪರ್ ಅಂತ ಕೊಟ್ರೆ ಲಾಯರ್ ಹೇಳೋದು ಒಂದೇನೇನೆ, ಈ ಸ್ವತ್ತು ಇದೆಯಾ ಪ್ರಾಪರ್ಟಿಗೆ, ಈ ಸ್ವತ್ತು ಇದ್ರೆ ಕ್ಲೋಸ್ ಮಾಡಿ. ಆ ಪ್ರಾಪರ್ಟಿನ ಕೊಳ್ಳಬೇಕಂದ್ರೂ ಕೂಡ ಮಾರ್ಬೇಕಂದ್ರೂ ಕೂಡ ಈ ಸ್ವತ್ತು ಅನ್ನೋದೊಂದು ಕಂಪಲ್ಸರಿ ಆಗಿರೋದ್ರಿಂದ ನೀವು ಯಾವುದೇ ಒಂದು ಅಡ್ವೊಕೇಟ್ ಹತ್ರ ಪೇಪರ್ ತಗೊಂಡೋದ್ರಿ ಅಂದ್ರೆ ಆ ಪ್ರಾಪರ್ಟಿಗೆ ಈ ಖಾತಾ ಇದೆಯಾ. ಯಾಕೇಳಿ, ಲಾಯರ್ ಬೇಕಿರೋದು ಒಂದೇ ರೀಸನ್, ಪ್ರಾಪರ್ಟಿ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇರ್ಲಿ. ರೀ ಈ ಸ್ವತ್ತು ಆಗಿಲ್ಲ ರೀ, ಏನಕ್ಕೆ ರೀ ತಗೊಂತೀರಾ ಪ್ರಾಪರ್ಟಿ, ಇದು ಬಂದ್ಬಿಡುತ್ತೆ ಅಡ್ವೊಕೇಟ್ ಹತ್ರ ಆನ್ಸರ್. ಆವಾಗ ಒಬ್ಬ ಬೈಯರ್ ಆಗ್ಬೋದು, ಡಿಮೋಟಿವ್ ಆಗ್ಬಿಟ್ಟು ಹೋಗ್ತಾನೆ, ಡ್ರಾಪ್ ಔಟ್ ಆಗ್ತಾನೆ. ಸೆಲ್ಲರಿಗೆ ನೆಸೆಸಿಟಿ ಇರುತ್ತೆ, ಬಟ್ ಬೈಯರ್ ಇಲ್ಲ. ಹೆಂಗೆ ಅಂದ್ರೆ, ಈ ತಟ್ಟೆಯಲ್ಲಿ ಊಟ ಇದ್ರೂ ಕೂಡ ತಿನ್ನೋದಕ್ ಆಗ್ತಾ ಇಲ್ಲ. ಆ ತರ ಪರಿಸ್ಥಿತಿ ಕ್ರಿಯೇಟ್ ಆಗ್ಬಿಡುತ್ತೆ. ಪ್ರಾಪರ್ಟಿ ಇದೆ, ಸೇಲ್ ಮಾಡಕ್ ಆಗ್ತಾ ಇಲ್ಲ. ಈ ಖಾತಾ ಕೊಡಿ, ನಾನ್ ನಿಮ್ಗೆ ಅಡ್ವಾನ್ಸ್ ಮಾಡ್ತೀನಿ ಅಂತಾರೆ. ಎಲ್ಲಿಂದ ತಗೊಂಡ್ ಬರೋದು ಈ ಸ್ವತ್ತನ್ನ? ಈ ಖಾತಾ ಎಲ್ಲಿಂದ ತಗೊಂಡ್ ಬರೋದು? ಮಾಡ್ತಾ ಇಲ್ಲ ಅಲ್ಲಿ. ಯಾವಾಗ ನೋಡಿದ್ರು ಯಾರು ಅದೇ ಗೌರ್ನಮೆಂಟ್ ಈ ಆಸ್ತಿ ಅನ್ನೋದನ್ನ ನಮ್ಮ ಕಾವೇರಿ 2 ನಲ್ಲಿ ಯಾವಾಗ ಲಿಂಕ್ ಮಾಡಿದ್ರು ಅವತ್ತಿಂದ ಟ್ರಾಫಿಕ್ ಜಾಮ್ ಅನ್ನೋದೊಂದು ಸ್ಟಾರ್ಟ್ ಆಯ್ತು. ಆ ಟ್ರಾಫಿಕ್ ಜಾಮ್ ಅನ್ನು ಯಾವ ತರ ಕ್ಲಿಯರ್ ಮಾಡ್ಬೇಕು, ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದಂತ ಮಾನ್ಯ ಕೃಷ್ಣ ಬೈರೇಗೌಡರಾಗ್ಲಿ ಅದನ್ನ ಗಮನ ಹರಿಸಲೇಬೇಕು. ಮೊನ್ನೆ ಒಂದು 4 days ಬ್ಯಾಕ್ ಸದನದಲ್ಲಿ ಕೂಡ ಇದೇ ವಿಷಯದ ಬಗ್ಗೆ ಪ್ರಸ್ತಾಪ ಆಯ್ತು. ಅವರು ಎಷ್ಟು ಉಡಾಫೆಯಿಂದ ಆನ್ಸರ್ ಮಾಡ್ತಿದ್ರು ಅಂತಂದ್ರೆ ನಿಜವಾಗೂ ಅದು ಇಮ್ಯಾಜಿನೇಷನ್ ಇಲ್ಲ ಬಿಡಿ, ಆತರ ಆನ್ಸರ್ ಮಾಡ್ತಾ ಇದ್ರು. ಏನು ತಾಂತ್ರಿಕ ದೋಷ ಇಲ್ವೇನೋ ಅನ್ನೋ ತರ. ಯಾಕಂದ್ರೆ ರೂರಲ್ ಅಲ್ಲಿ ಆರಾಮಾಗಿ ಆಗ್ತಾ ಇದೆ, ಬಟ್ ಸಿಟಿಯಲ್ಲಿ. ಜ್ಯೋತಿ ಗಣೇಶ್. ಮಾನ್ಯ ಸಭಾಧ್ಯಕ್ಷರೇ, ಕಳೆದ 3 ತಿಂಗಳಿಂದ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ಈ ಕಾವೇರಿ 2 ತಂತ್ರಾಂಶದಲ್ಲಿ ಈ ಆಸ್ತಿನ ಕಂಪಲ್ಸರಿ ಮಾಡಿದ್ದಾರೆ, ಲಿಂಕ್ ಮಾಡಿರೋದ್ರಿಂದ. ಇದರಿಂದ ಸಾಕಷ್ಟು ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದನ್ನ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯೋದಕ್ಕೆ ಬಯಸ್ತೇನೆ. ಇದರಲ್ಲಿ ಮುಖ್ಯವಾಗಿ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗಿರೋಂಥದ್ದು. ಅವರು ಈ ಆಸ್ತಿನ ಅವರಲ್ಲಿರುವಂತ ರೆಗ್ಯುಲರ್ ಖಾತೆಗಳಲ್ಲಿ ಹಾರ್ಡ್ಲಿ 10-15% ಆಗಿಲ್ಲ. ಪ್ರತಿಯೊಬ್ಬ ನಾಗರಿಕನು ಕೂಡ ಒಂದು ವಿಲ್ ಬರೆಯೋದಕ್ಕೂ ಕೂಡ ಆಗ್ತಿಲ್ಲ. ಎಜುಕೇಶನ್ ಲೋನ್ ತಗೊಳೋದಕ್ಕೆ ಮಕ್ಕಳು ಏನಾರು ಆಸ್ತಿ ಆಡಬೇಕು ಅಂದ್ರೂ ಆಗ್ತಿಲ್ಲ. DTD ರಿಲೀಸ್ ಆಗ್ತಾ ಇಲ್ಲ. ಸಿಚುಯೇಷನ್ ನ ಬ್ರೋಕರ್ಸ್ಗಳು ತುಂಬಾ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ. ಆದ್ರಿಂದ ರೆಡಿನೆಸ್ ಇಲ್ಲ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಮಾನ್ಯ ಸಚಿವರೇ. ಆದ್ರಿಂದ ನೀವು ಮಾಡೋದು ಒಳ್ಳೇದು ಸರ್. ಬೋಗಸ್ ಖಾತೆಗಳು ಇವೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ಆಸ್ತಿನ ಲಿಂಕ್ ಮಾಡಿದ್ದಾರೆ ಕಾವೇರಿ 2 ತಂತ್ರಾಂಶಕ್ಕೆ. ಆದ್ರೆ ಇಲ್ಲಿ ಸಮಸ್ಯೆಯಲ್ಲಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ 10 ಮಹಾನಗರ ಪಾಲಿಕೆ BBMP ಡೈಲಿ ಪೇಪರ್ ಅಲ್ಲಿ ಫ್ರಂಟ್ ಶೀಟ್ ಅಲ್ಲಿ ತಾವು ನೋಡ್ತಾ ಇದ್ದೀರಾ. ರೆಡಿನೆಸ್ ಇಲ್ಲ ಸರ್, ಈ ಆಸ್ತಿ ಆಗಿಲ್ಲ. ಆದ್ರಿಂದ ಯಾವ ರೀತಿ ಇದನ್ನ
ಬಗೆಹರಿಸ್ತಿರೋ ನನಗೆ ಗೊತ್ತಿಲ್ಲ ಸರ್. ದಯವಿಟ್ಟು ಕಂದಾಯ ಸಚಿವರು ಇದಕ್ಕೇನಾರ ಒಂದು ಸೊಲ್ಯೂಷನ್ನ ಕೊಡಬೇಕು ಅಂತ ನಾನು ಗಮನವನ್ನು ಸೆಳಿತೇನೆ ಸರ್. ಅಧ್ಯಕ್ಷರೇ, ಅವರು ಮೂಲ ಪ್ರಶ್ನೆ ಹಾಕುವಾಗ ಕಂದಾಯ ಇಲಾಖೆಗೆ ಹಾಕಿದ್ರು. ಆದರೆ ಬಹುಶಃ ಈಗ ಅವ್ರಿಗೂ ಅರ್ಥ ಆಗಿದೆ, ಈ ಆಸ್ತಿ ಈ ಸ್ವತ್ತು ಕೊಡುವಂತಹದ್ದು ಸ್ಥಳೀಯ ಸಂಸ್ಥೆಗಳ ಇಲಾಖೆಗಳು, ಅಂದ್ರೆ ಮುನ್ಸಿಪಾಲಿಟಿ ಅವರು ಕೊಡಬೇಕು ಅಥವಾ BBMP ಕಾರ್ಪೊರೇಷನ್ ಅವ್ರು ಕೊಡಬೇಕು ಅಥವಾ RDPRನವ್ರು ಕೊಡಬೇಕು. ಸೊ ಹಾಗಾಗಿ ಬಹುಶಃ ಈಗ ಅವರು ಕೇಳುವಾಗ ಸರಿಯಾಗಿ ಕೇಳ್ತಾ ಇದ್ದಾರೆ, ಇದು UDಗೆ ಬರುವಂತ ವಿಷಯ ಅಂತೇಳಿ. ಅದು ಆದ್ರೆ ಇದನ್ನ ಸುಮ್ಮನೆ ಇದು ರಿಜಿಸ್ಟ್ರೇಷನ್ ನಾವು ಮಾಡ್ತೀವಿ ಅಂತ ನಮ್ಮ ಮೇಲೆ ಬರ್ತಾ ಇದೆ. ಈಗ ಹೇಳ್ಬಿಡ್ತೇನೆ, 2016ರಲ್ಲಿ ಪೌರಾಡಳಿತ ನಿರ್ದೇಶನಾಲಯದಿಂದ ಒಂದು ಆದೇಶ ಹೊರಡಿಸಿದ್ದಾರೆ. ಯಾವತ್ತು ಅಂದ್ರೆ ಮೇ 2, 2016ರಲ್ಲಿ 2/5/2016. ಇಟ್ಸ್ an ಆರ್ಡರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್. ಏನ್ ಹೇಳ್ತಾರೆ, ಕೈ ಬರಹ ಪಾಣಿಯನ್ನ ಸ್ಥಗಿತ ಮಾಡುವುದು ಹಾಗೂ ಇನ್ನು ಮುಂದೆ ಅವರಿಗೆ ಈ ಆಸ್ತಿಯನ್ನ ಮಾತ್ರ ನೀಡುವುದು ಅಂತೇಳಿ 2/5/2016 ಅಲ್ಲಿ ಆರ್ಡರ್ ಆಗಿದೆ. ವಿಚ್ ಮೀನ್ಸ್ ಕೈ ಬರಹ ಪಾಣಿಯನ್ನ ನಿಷೇಧಿಸಿದೆ ಅನ್ನೋ ಪದ ಉಪಯೋಗಿಸಿದ್ದಾರೆ. ಸೊ ಅವರು ಮ್ಯಾಂಡೇಟರಿ ಮಾಡಿದ್ದು ಯಾವಾಗ? 2016 ಅಲ್ಲಿ. ನಾವು ಈಗ ಏನ್ ಮಾಡಿದ್ದೇವೆ ಕಂದಾಯ ಇಲಾಖೆಯಿಂದ, ಈ ಪೇಪರ್ ಅಲ್ಲಿ ತೆಗೆದುಕೊಳ್ಳೋ ಖಾತೆಗಳನ್ನ ನಾವು ಒಪ್ಪೋದಿಲ್ಲ. ಅವ್ರದ್ದು ಈ ಆಸ್ತಿ ಕಾವೇರಿ ಜೊತೆ ಇಂಟಗ್ರೇಟ್ ಮಾಡಿ ಅವರಲ್ಲಿ ನಿಮ್ದು ಖಾತಾ ಇದ್ರೆ ಅದು ನೋಂದಣಿ ಆಟೋಮೆಟಿಕ್ ಆಗಿ ಆಗತ್ತೆ. ನೋಂದಣಿ ಅಷ್ಟೇ ಅಲ್ಲ, ನಾಳೆ ಖಾತಾ ಬದಲಾವಣೆಯೂ ಕೂಡ ಆಟೋಮೆಟಿಕ್ ಆಗಿ ಆಗುತ್ತೆ. ನೀವು ನಾಳೆ ಖಾತಾ ಬದಲಾವಣೆಗೆ ಹೋಗಿ ಮತ್ತೆ ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ. ಇದನ್ನ ಆಟೋಮೇಶನ್ ಮಾಡಿದ್ದೇವೆ. ಅವ್ರು ಹೇಳ್ತಾ ಇರೋದು ಈಗ ಅವರು ಸಿದ್ಧತೆ ಹೇಗೆ ಅಂತ. ಈಗ 2016ರಲ್ಲಿ ಕಂಪಲ್ಸರಿ ಮಾಡಿದ್ದಾರೆ. 8 ವರ್ಷ ಆಗಿದೆ. 8 ವರ್ಷ ಆಗಿದೆ ಸ್ಥಳೀಯ ಪೌರಾಡಳಿತದವರು ಇದನ್ನ ತೀರ್ಮಾನವನ್ನ ಮಾಡಿ. ನೀವ್ ಕೇಳ್ಬೋದು, ನೀವ್ ಯಾಕೆ ಮಾಡಿದ್ರಿ ಕಂಪಲ್ಸರಿ ಅಂತ. ಅಧ್ಯಕ್ಷರೇ, ಬೆಂಗಳೂರಿನಲ್ಲಿ ನಮ್ಮ ಅಂದಾಜಿನ ಪ್ರಕಾರ 10 ರಿಂದ 15 ಲಕ್ಷ ಆಸ್ತಿಗಳು 10 ರಿಂದ 15 ಲಕ್ಷ ಆಸ್ತಿಗಳು ಖಾತೆನೆ ಮಾಡಿಸ್ಕೊಂಡಿಲ್ಲ ಬೆಂಗಳೂರಲ್ಲಿ. ಇವೆಲ್ಲ ಹೇಗೆ ಟ್ರಾನ್ಸಾಕ್ಷನ್ ಆಯ್ತು ಅಂದ್ರೆ ಎಲ್ಲ ಫೇಕ್ ಖಾತಾ ಮೇಲೆ ಟ್ರಾನ್ಸಾಕ್ಷನ್ ಆಗಿದೆ, ಪೂರ್ತಿ ಫೇಕ್ ಖಾತಾ ಮೇಲೆ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 90 ಲಕ್ಷ ಆಸ್ತಿಗಳು ಖಾತೆಗೆ ಬಂದೇ ಇಲ್ಲ. ಇವತ್ತಿಗೆ ಖಾತೆಗೆ ಬಂದಿಲ್ಲ 90 ಲಕ್ಷ ಆಸ್ತಿಗಳು. ಇದೆಲ್ಲ ಹೇಗೆ ಸೃಜನೆ ಆಯ್ತು ಅಂತ ಹೇಳಿದ್ರೆ, ನಮ್ಮ ನೋಂದಣಿ ಪ್ರಕ್ರಿಯೆಯಲ್ಲಿ ಎಗೇನ್ ಫೇಕ್ ಖಾತಾ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ವಿ ಇಷ್ಟ ದಿನ. ನೀವೇ ಮಾತಾಡ್ತೀರಾ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ. ಮಧ್ಯವರ್ತಿಗಳಿಗೆ ಅವಕಾಶ ಸಿಗೋದು ಹೇಗೆ? ಫೇಕ್ ಆಗೋವಾಗ, ಫ್ರಾಡ್ ಆಗೋವಾಗ ತಾನಾಗಿ ಮಧ್ಯವರ್ತಿಗಳು ಬರ್ತಾರೆ. ಯಾಕಂದ್ರೆ ಫೇಕ್ ಖಾತಾ ರೆಡಿ ಮಾಡ್ಕೊಡ್ಬೇಕು, ಅದಕ್ಕೆ ಅವರು 40-50 ಸಾವಿರ ತಗೋತಾರೆ. ಇಲಾಖೆಗೆ ಕೆಟ್ಟ ಹೆಸರು, ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸೋರಿಕೆ. ಸೊ BBMPಯಲ್ಲಿ 10 ರಿಂದ 15 ಲಕ್ಷ, ಗ್ರಾಮ ಪಂಚಾಯಿತಿಯಲ್ಲಿ 90 ಲಕ್ಷ, ಮುನ್ಸಿಪಾಲಿಟಿಗಳಲ್ಲಿ ಕನಿಷ್ಠ 30 ಲಕ್ಷ ಆಸ್ತಿಗಳಿಗೆ ಖಾತಾ ಇಲ್ಲ ಇವತ್ತುವರೆಗೆ. ಸೊ ಇದನ್ನ ತುಲನೆ ಮಾಡಿದಾಗ ರಾಜ್ಯದಲ್ಲಿ 1,30,00,000 ಆಸ್ತಿಗಿಂತ ಹೆಚ್ಚು ಆಸ್ತಿಗಳು ಇವತ್ತಿಗೆ ಖಾತಾ ತೆಗೆದುಕೊಂಡಿಲ್ಲ. ಇದೆಲ್ಲ ಹೇಗೆ ಆಗ್ತಾ ಇತ್ತು ಅಂದ್ರೆ ಫೇಕ್ ಖಾತಾ ಮೇಲೆ ನಮ್ಮಲ್ಲಿ ನೋಂದಣಿ ಆಗ್ತಾ ಇತ್ತು. ನಾನೀಗೇನ್ ಮಾಡಿದ್ದೇವೆ, ಇಷ್ಟೇ ನಾವು ಮಾಡಿರೋದು. ನೋಡಪ್ಪ, ನೀವು ಅಲ್ಲಿ BBMPಯಲ್ಲಿ ಖಾತಾ ತಗೊಳ್ಳಿ, ಈ ಖಾತಾ ಮುನ್ಸಿಪಾಲಿಟಿಯಲ್ಲಿ ತಗೊಳ್ಳಿ. RDPR ಅಲ್ಲಿ 2014ರಿಂದ ಕಂಪಲ್ಸರಿ ಇದೆ RDPR ಅಲ್ಲಿ. ಸೊ ಇದನ್ನ ನಾನು ಅದ್ರ ಜೊತೆಗೆ ಇಂಟಗ್ರೇಟ್ ಮಾಡಿದ್ದೇವೆ. ಅಲ್ಲಿ ಖಾತಾ ಇದ್ರೆ ನಿಮ್ದು ಆಗುತ್ತೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು BBMPಯಲ್ಲಿ ಮುನ್ಸಿಪಾಲಿಟಿಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲ ಅಂತಲ್ಲ. ಈಗ ಜಾಸ್ತಿ ಪ್ರಾಬ್ಲಮ್ ಮಾಡ್ತಾರೆ ಈಗ. ಅದೂ ನಿಜ ಇದೆ. ಈಗ ನಾನು ಇಲ್ಲಿ ಹೇಳಿದ್ರೆ ಎಲ್ಲ ಸತ್ಯ ಮಾತಾಡಿದ್ರೆ ಅದಕ್ಕೆ ತಪ್ಪು ತಿಳ್ಕೊಳ್ಳೋರು ತುಂಬಾ ಇದ್ದಾರೆ. ಆದ್ರೆ ಆರಂಭದಲ್ಲಿ ಸ್ವಲ್ಪ ಲಾಭ ಮಾಡ್ಕೊಳ್ತಾ ಇರೋರು ಇದ್ದಾರೆ. ಅದಕ್ಕೆ ಮಾನವ ಸಂಪನ್ಮೂಲವನ್ನ ಹೆಚ್ಚಿಗೆ ಮಾಡಿ ಹೊರಗುತ್ತಿಗೆಯಲ್ಲಿ ಸಿಬ್ಬಂದಿಯನ್ನ ತೆಗೆದುಕೊಂಡು ಆದಷ್ಟು ವೇಗವಾಗಿ ಮಾಡುವಂತೆ ನಾನು 3 ಸಭೆಗಳನ್ನ RDPR ಜೊತೆಗೆ UD ಜೊತೆಗೆ ಮಾಡಿದ್ದೇನೆ. BBMP ಜೊತೆಗೆ ಒಂದು 10 ಸಭೆಗಳನ್ನ ಮಾಡಿದ್ದೇನೆ. ಈಗ ಸ್ಪೀಡಪ್ ಆಗ್ತಾ ಇದೆ. ಉದಾಹರಣೆಗೆ ನಾನು BBMPದು ಹೇಳೋದಾದ್ರೆ, ದಿನಕ್ಕೆ 3,000 ಈ ಖಾತಾ ಕೊಡುವ ಅಷ್ಟು ಮಟ್ಟಿಗೆ ಸಾಮರ್ಥ್ಯ ಈಗ ವೃದ್ಧಿ ಆಗಿದೆ. ಆರಂಭದಲ್ಲಿ 1 ತಿಂಗಳಿಂದ ದಿನಕ್ಕೆ 200 ಕೊಡಕ್ ಆಗ್ತಾ ಇರ್ಲಿಲ್ಲ, ಈಗ 3,000 ಕೊಡ್ತಾ ಇದ್ದೇವೆ. ದಿನಕ್ಕೆ ಅರ್ಜಿ ಬರ್ತಾ ಇರೋದು ಈ ಖಾತಾಗೆ 2,000 ಇದೆ BBMPಯಲ್ಲಿ.
ಸೊ ಈ ರೀತಿಯಾಗಿ ಬೇರೆ ಕಡೆ ಮುನ್ಸಿಪಾಲ್ಟಿಗಳಲ್ಲೂ ಕೂಡ ನಾವು ಅವ್ರ ಜೊತೆ ದಿನನಿತ್ಯ ಸಂಪರ್ಕದಲ್ಲಿ ಇದ್ದೇವೆ. ತೊಂದರೆ ಆಗ್ತಾ ಇರೋದು ನಿಜ, ಆದ್ರೆ ಇದು ಸ್ಟಾರ್ಟಿಂಗ್ ಟ್ರಬಲ್, ಮ್ಯಾಟರ್ ಆಫ್ 1 or 2 months. ಇದು ಆನಂತರ ಸ್ಟೆಬಿಲೈಸ್ ಆಗುತ್ತೆ. ಅದ್ರ ಕಡೆಗೆ UD-ನವರು ಕೆಲಸ ಮಾಡ್ತಾ ಇದ್ದಾರೆ, RDPR-ನವರು ಮಾಡ್ತಾ ಇದ್ದಾರೆ, BBMP ಅವರು ಮಾಡ್ತಾ ಇದ್ದಾರೆ. ಖಂಡಿತ ಎಲ್ಲಿ ನಿಜವಾದಂತಹ ಜನ ಯಾರು ತಪ್ಪು ಮಾಡದೇ ಇದ್ದಾರೆ, ಯಾರು ಸರಿಯಾಗಿದ್ದಾರೆ, ಅವರಿಗೆ ನೆರವಿಗೆ ಬರೋದು ನಾನೇನು ಉಪಕಾರ ಮಾಡುವುದಲ್ಲ. ಆ ಕೆಲಸಕ್ಕೆ ನಾವಿಲ್ಲಿ ಕೂತಿರೋದು, ನಮ್ಮ ಕರ್ತವ್ಯ ಅದು. ಆ ಕರ್ತವ್ಯವನ್ನ ಹೆಚ್ಚಿನ ಜವಾಬ್ದಾರಿಯಿಂದ ಮಾಡ್ತೇವೆ ಸಭಾಧ್ಯಕ್ಷರೇ. ರವಿಕುಮಾರ್ ಗೌಡ ಅಧ್ಯಕ್ಷರೇ, ಒಂದೇ ಒಂದು, ಇವ್ರು ಏನ್ ಹೇಳಿದ್ದಾರೆ, ಈ ಸ್ವತ್ತು ಏನಿದೆ RDPR ನಲ್ಲಿ 90% ಆಗಿದೆ ಸರ್, ಅಲ್ಲಿ ತೊಂದರೆ ಅಲ್ಲ. ಈ ULB ಸರ್ ಪ್ರಾಬ್ಲಮ್. ಉದಾಹರಣೆ ನನ್ನ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ 16% ಸರ್ ಇನ್ನೂ ರೀಚ್ ಆಗಿರೋದು. 1,14,00,000 ಬರೇ ಒಂದು 20,000 ಮಾಡಿದ್ದಾರೆ. ಸೊ ಇಲ್ಲಿ ಸಮಸ್ಯೆ ಆಗ್ತಿರೋದ್ರಿಂದ ದಿವಸ ನಮ್ಮ ಹತ್ರ ಓಡ್ ಬರ್ತಾರೆ, ಬೈತಾರೆ. ಇದ್ರ ಮಧ್ಯ ಸಿಚುವೇಶನ್ ಎನ್ಕ್ಯಾಶ್ ಮಾಡ್ಕೊಳಕ್ ಬ್ರೋಕರ್ಗಳು ಬೇರೆ ಉಡ್ಕೊಂಡ್ಬಿಡ್ತಾರೆ ಸರ್, ಬೇಗ ಮಾಡಿಸ್ತೀವಿ ಅಂತ. ಅದರಿಂದ ದಯವಿಟ್ಟು UD ಜೊತೆ ದಯವಿಟ್ಟು ತಾವು ಕೋಆರ್ಡಿನೇಟ್ ಮಾಡಿ ಬೇಗ ಆಗೋದಕ್ಕೆ ದಯವಿಟ್ಟು. ಇಲ್ಲ, ಅಷ್ಟು ಟ್ರಾಫಿಕ್ ಇದೆ ಸಿಟಿಯಲ್ಲಿ, ಅಷ್ಟು ಪ್ರಾಪರ್ಟಿಗಳಿದೆ. ಒಂದೇ ಸಾರಿ ಇವ್ರ ಕಾನ್ಸೆಪ್ಟ್ ಅಂದಿದ್ದು 2016 ಇಂದ, ಅದು ಓನ್ಲಿ ರೂರಲ್ ಅಲ್ಲಿ ಮಾತ್ರನೇನೆ. ಸಿಟಿಯಲ್ಲಿ ಇದ್ದಿದ್ದು ಓನ್ಲಿ A and B, ಎ ಖಾತಾ ಬಿ ಖಾತಾ ಅನ್ನೋ ಕಾನ್ಸೆಪ್ಟ್ ಮಾತ್ರ ಇತ್ತು. ಅದನ್ನೆಲ್ಲನೂ ಇವಾಗ ಎಲ್ಲಾ ಥ್ರೋಟ್ ಕರ್ನಾಟಕ ಎಲ್ಲಾನು ಈ ಸ್ವತ್ತು ಈ ಖಾತಾ ಮಾಡ್ಬೇಕು ಅಂತಂದೇಳಿ ಇವರು ಕಾನ್ಸೆಪ್ಟ್ ತಂದಿದ್ದಾರೆ. ಆ ಕಾನ್ಸೆಪ್ಟ್ ತರೋದಕ್ ಮುಂಚೆ ಇವ್ರು ಡೆವಲಪ್ಮೆಂಟ್ ಮಾಡ್ಕೋಬೇಕಲ್ವಾ, ಎಲ್ಲ ಅಪ್ಗ್ರೇಡ್ ಮಾಡ್ಕೋಬೇಕಲ್ವಾ. ನೀವು ಸಾಫ್ಟ್ವೇರ್ ಅಪ್ಡೇಟ್ ಮಾಡದೆ, ಅದು ಅಪ್ಗ್ರೇಡ್ ಮಾಡದೆ ಏಕಾಏಕಿ ನೀವು ಈ ಸ್ವತ್ತು ಇಲ್ಲದೆ ರಿಜಿಸ್ಟ್ರೇಷನ್ ಇಲ್ಲ, ಈ ತರ ಮಾಡಿ ಒಂದು ಗೊಂದಲನೇ ಸೃಷ್ಟಿ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದವರು. ಯಾಕಂದ್ರೆ ಎಷ್ಟೋ ಜನ ಬಿಲ್ಡರ್ಸ್ ಸೈಟ್ಗಳು ಸೇಲ್ ಮಾಡಕ್ ಆಗ್ತಾ ಇಲ್ಲ, ರೀಸೇಲ್ ಮಾಡೋ ಅಂತವ್ರು ರೀಸೇಲ್ ಮಾಡಕ್ ಆಗ್ತಾ ಇಲ್ಲ. ಮನೆಗೂ ಈ ಸ್ವತ್ತು, ಸೈಟಿಗೂ ಈ ಸ್ವತ್ತು, ಜಾಗಕ್ಕೂ ಈ ಸ್ವತ್ತು, ಎಲ್ಲ ಜಾಗಕ್ಕೂ ಈ ಸ್ವತ್ತು. ಬಟ್ ನೋಡಿದ್ರೆ ಅಲ್ಲಿ ಅದಾಗಿಲ್ಲ, ಇದಾಗಿಲ್ಲ, ನಿಮ್ದಾಗ ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ, 100 ಕತೆ ಅನ್ನೋದು ಮಾತ್ರ ಸೃಷ್ಟಿ ಆಗ್ತಾ ಇದೆ. ಇದು ಎಲ್ಲಿವರೆಗೂ ಜನ ಅದೇ ಎಚ್ಚರಿಸ್ಕೊಳ್ಳಿ. ನಾಳೆ ಅನ್ನೋದನ್ನ ಇವತ್ತೇ ಮಾಡಿ ಮುಗಿಸ್ಕೊಳ್ಳಿ. ಈ ಸ್ವತ್ತು ಅನ್ನೋದು ಪ್ರತಿಯೊಬ್ಬರು ಕೂಡ ಇದು ಮಾಡಿಟ್ಕೊಳ್ಳಿ. ಯಾಕಂದ್ರೆ ನೀವು ಮತ್ತೆ ಸೇಲ್ ಮಾಡ್ಬೇಕಾಗ್ಲಿ, ಅದನ್ನ ಕೊಳ್ಬೇಕಾಗ್ಲಿ, ಮಸ್ಟ್ ಅಂಡ್ ಶುಡ್ ಈ ಖಾತಾ ಇರೋದು. ಈ ಖಾತಾ ಮಾಡಿಸಿ ಇಟ್ಕೊಬಿಟ್ರೆ ನಿಮ್ಗೆ ಒಂದು 100% ಪಕ್ಕ. ಸ್ನೇಹಿತರೆ, ಎಷ್ಟ್ ಹೇಳಿದ್ರು ಕೂಡ ನಮ್ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ರೆ ದಿನ ಅನ್ನೋದೊಂದು ನಿಮಿಷಗಳಲ್ಲ, ಗಂಟೆಗಳಲ್ಲ, ದಿನಗಳೇ ಕಳೆದೋಗುತ್ತೆ. ಅಷ್ಟು ನಮ್ಮ ಸರ್ಕಾರದ ತಾಂತ್ರಿಕ ದೋಷಗಳಿದೆ. ಅದೆಲ್ಲ ಬಿಟ್ಬಿಟ್ಟು ನಾವಿವಾಗ ನಮ್ಮ ಈ ಸ್ವತ್ತನ್ನ ಯಾವ ತರ ಚೆಕ್ ಮಾಡ್ಕೊಳ್ಬಹುದು, ಯಾವ ವೆಬ್ಸೈಟಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಇವಾಗ ಈ ವಿಡಿಯೋದಲ್ಲಿ ನಿಮ್ಗೆಲ್ಲಾನು ತೋರಿಸ್ತೇನೆ. ಮತ್ತೆ ಅದಕ್ಕೂ ಮುಂಚೆ ನನ್ನ ಚಾನಲ್ ಅನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ ಫ್ರೆಂಡ್ಸ್ಗಾಗ್ಲಿ ರಿಲೇಷನ್ಗಾಗ್ಲಿ ಪ್ಲೀಸ್ ಶೇರ್ ಮಾಡ್ಲಿಕ್ಕೆ ಹೇಳಿ. ನೀವು ಕೂಡ ಶೇರ್ ಮಾಡಿ. ಹಾಗೇನೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಏನ್ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ, ಏನಿದು ಅಂತಂದೇಳಿ ನಿಮ್ಗೆ ಆ ಟಾಪಿಕ್ ಏನೇ ಅರ್ಥ ಆಗಲ್ಲ. ಯಾಕಂದ್ರೆ ತಿಳ್ಕೊಂಡ್ರೆ ನೀವು ಮಿಡ್ಲ್ ಪರ್ಸನ್ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ. ಅದರಿಂದ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ. ಸ್ನೇಹಿತರೆ ನೋಡಿ, ಫಸ್ಟ್ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡು ನೀವು ಈ ಸ್ವತ್ತು ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಿ. ಇದ್ ಮಾಡಿದ್ರೆ ನಿಮ್ಗೆ ಫಸ್ಟ್ ಒನ್ನೇನೆ ಬರುತ್ತೆ. ನಿಮ್ಗೆ ಫಸ್ಟ್ ಒನ್ನೇನೆ ಈ ಸ್ವತ್ತು .KRNIC ಅಂತ ಹೇಳಿ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಸ್ವತ್ತು ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿ, ಈ ತರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಗೆ
ಈ ಮುಖಪುಟ ಅನ್ನೋದನ್ನ ಬಿಟ್ಟು ಹೋಮ್ ಪೇಜ್ ಅನ್ನೋದು ಬಿಟ್ಬಿಟ್ಟು ಸರ್ಚ್ ಯುವರ್ ಪ್ರಾಪರ್ಟಿ ಆಸ್ತಿಗಳ ಶೋಧನೆ ಅನ್ನೋದನ್ನ ನೀವು ಕ್ಲಿಕ್ ಮಾಡಿ. ನೋಡಿ, ಆಸ್ತಿಗಳ ಶೋಧನೆ ಅಂತಂದೇಳಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಈ ತರ ಪೇಜ್ ಓಪನ್ ಮಾಡಿದಾಗ ನಿಮ್ಗೆ ನಿಮ್ದು ಫಾರಂ 9 ಅಲ್ಲಿ ನೀವೇನಾದ್ರೂ ಅಪ್ಲೈ ಮಾಡಿತ್ತು ಅಂತ ಅಂದ್ರೆ ನೀವು ಫಾರಂ 9 ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. 11B ಅನ್ನೋದೊಂದು ಏನಾದ್ರೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು 11B ನ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ನೀವು ಆಲ್ರೆಡಿ ಈ ಸ್ವತ್ತು ಮಾಡಿ ಇಟ್ಟುಬಿಟ್ಟಿದೀವಿ ಅಂತ ಅಂದ್ರೆ ನಿಮ್ಗೆ PID ನಂಬರ್ ಅಂತ ಬಂದಿರುತ್ತೆ, ಪ್ರಾಪರ್ಟಿ ID ನಂಬರ್. ಈ ಪ್ರಾಪರ್ಟಿ ID ನಂಬರ್ ನೋಡಿ, ಎಂಟರ್ ಪ್ರಾಪರ್ಟಿ ID ನಂಬರ್ ಅಂತಂದೇಳಿ ಇರುತ್ತೆ ನಿಮ್ಗೆ. ಅದು ನಿಯರ್ಲಿ 16 ಡಿಜಿಟ್ ನಂಬರ್ ಆಗಿರುತ್ತೆ. ಆ 16 ಡಿಜಿಟ್ ನಂಬರ್ ಇಲ್ಲಿ ಹಾಕ್ಬಿಟ್ಟು ನೀವು ಇಲ್ಲಿ ಸರ್ಚ್ ಅಂತ ಕೊಟ್ಬಿಟ್ರೆ ಪೂರ್ತಿನೂ ನಿಮ್ಮ ಜಾತಕನೇ ಬಂದ್ಬಿಡುತ್ತೆ. ಪೂರ್ತಿ ಜಾತಕನೇ ಬಂದ್ಬಿಡುತ್ತೆ. ಸ್ನೇಹಿತರೆ ನೋಡಿ, ನೀವಿಲ್ಲಿ PID ನಂಬರ್ ಹಾಕಿ ಸರ್ಚ್ ಕೊಟ್ಟರು ಕೂಡ ನಿಮ್ಗೆ ಚೆಕ್ ಮಾಡ್ಕೊಳ್ಬಹುದು. ಫಾರಂ 9 ಆಗ್ಲಿ ಫಾರಂ 11B ಆಗ್ಲಿ ನಿಮ್ಗೆ 9 and 11 ಅನ್ನೋದೊಂದು ಅದು ಕಾಮನ್. ಇದು ಯಾಕಂತಂದ್ರೆ ನಿಮ್ಗೆ ಅಲ್ಲೂ ಕೂಡ ಎ ಖಾತಾ ಬಿ ಖಾತಾ ಅನ್ನೋ ತರನೇ ಅದನ್ನ ಕನ್ಸಿಡರೇಷನ್ ತಗೊಳ್ತಾರೆ. ನಿಮ್ಗೆ ಅಪ್ರೂವಲ್ ಆಗಿ ನಿಮ್ಗೆ ಈ ಬೈಅಪ್ ಆಗ್ಬೋದು, BMRD ಆಗ್ಬೋದು, BMICP ಆಗ್ಬೋದು, ಎಲ್ಲದಕ್ಕೂ 9 and 11B ಅಂತಲ್ಲೇನೆ ನಿಮ್ಗೆ ಅದು ಕನ್ಸಿಡರೇಷನ್ ಆಗುತ್ತೆ. ನಿಮ್ಗೆ 11B ಖಾತಾ ಇರ್ಬೇಕಂತಂದ್ರೂ ಕೂಡ ಇಲ್ಲಿ ಜಸ್ಟ್ ನೋಡಿ, ಎಂಟರ್ ಯುವರ್ PID ನಂಬರ್ ಅಂತ ಇದೆಯಲ್ಲ, ಅಲ್ಲಿ ನೀವು ಹಾಕಿ ನಂಬರು ಹಾಕ್ಬಿಟ್ಟು ಸರ್ಚ್ ಕೊಡಿ. ಅಥವಾ ನಿಮ್ಗೆ ಏನಾದ್ರೂ PID ನಂಬರ್ ಏನಾದ್ರೂ ನಿಮ್ಗೆ ಜ್ಞಾಪಕ ಇಲ್ಲ ಅಂತ ಅಂದ್ರೆ ನೀವಿಲ್ಲಿ ನೋಡಿ ಕೆಳಗಡೆ ಸರ್ವೆ ನಂಬರ್ ಅಂತ ಇದೆ, ಆ ಸರ್ವೆ ನಂಬರ್ ಇದ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಜಸ್ಟ್ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನಾನು ಇಲ್ಲಿ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ, ಚಿಕ್ಕಬಳ್ಳಾಪುರ ಸೆಲೆಕ್ಟ್ ಮಾಡ್ಕೊಂಡಿದೀನಿ ನಾನು. ಮತ್ತೆ ಯಾವ ತಾಲೂಕಿಗೆ ಬರುತ್ತೆ, ಸೆಲೆಕ್ಟ್ ದ ಬ್ಲಾಕ್ ಅಂತ ಬರುತ್ತೆ, ಅಲ್ಲಿ ಬಂದ್ಬಿಟ್ಟು ನಾವು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸೆಲೆಕ್ಟ್ ದ ಗ್ರಾಮ ಪಂಚಾಯತ್. ನಮ್ಮದು ಲೇಔಟ್ ಆಗ್ಬೋದು, ನಮ್ ಸೈಟ್ ಆಗ್ಬೋದು, ಜಾಗ ಆಗ್ಬೋದು, ಯಾವ ಪಂಚಾಯತಿಗೆ, ಗ್ರಾಮ ಪಂಚಾಯತಿ ಅಂತ ಹೇಳ್ತಾರಲ್ಲ, ಗ್ರಾಮ ಠಾಣ, ಆ ಪಂಚಾಯತಿಗೆ ಯಾವ್ದಕ್ ಬರುತ್ತೆ ಅಂತಂದೇಳಿ ಇದ್ ಮಾಡ್ಕೊಳ್ಬಹುದು. ನೋಡಿ, ನಾನು ಇಲ್ಲಿ ಇದು ಇಷ್ಟುನು ಬಾಗೇಪಲ್ಲಿ ತಾಲೂಕಲ್ಲಿ ಇರುವಂತ ಪಂಚಾಯತಿಗಳು ಅಂತಂದ್ರೆ ನಿಯರ್ಲಿ 2, 3, 4, 5, 6, 7, 8, 9, 10, 16 ಪಂಚಾಯತಿಗಳಿದೆ. 16 ಪಂಚಾಯತಿನಲ್ಲಿ ನಾನು ಯಾವ್ದಾದ್ರು ಒಂದು ಪಂಚಾಯತಿನ ತಗೊಳ್ತೇನೆ. ನೋಡಿ, ಪಂಚಾಯತಿ ತಗೊಂಡಿದ್ದೀನಿ. ನೆಕ್ಸ್ಟ್ ನಮ್ಮ ವಿಲೇಜ್ ಕೇಳುತ್ತೆ, ಅಂದ್ರೆ ನಮ್ಮ ಪ್ರಾಪರ್ಟಿ ಯಾವ ವಿಲೇಜ್ ಲಿಮಿಟ್ ಅಲ್ಲಿ ಇದೆ. ಆ ವಿಲೇಜ್ ಲಿಮಿಟ್ ಕೇಳಿದಾಗ ನೋಡಿ, ನಾನು ಇಲ್ಲಿ ಒಂದು ಮಾರ್ಗಾನ್ಗುಂಟೆ ಅಂತ ಹಾಕಿದ್ದೀನಿ. ಮಾರ್ಗಾನ್ಗುಂಟೆ ಹಾಕಿ ಸರ್ವೆ ನಂಬರ್ ಅನ್ನ ನಾನು ಇದ್ ಮಾಡಿದ್ದೀನಿ. ಜಸ್ಟ್ ನಾನೊಂದು ಎಕ್ಸಾಂಪಲ್ ತೋರಿಸ್ತಿರೋದು. ಇದು ಸರ್ವೆ ನಂಬರ್ 10 ಅಂತ ಹಾಕಿದ್ದೀನಿ ನಾನು. ಸರ್ವೆ ನಂಬರ್ 10 ಹಾಕಿ ನಾನು ಸರ್ಚ್ ಅಂತ ಕೊಟ್ಟಿದ್ದೀನಿ. ನೋಡೋಣ ಆ ಸರ್ವೆ ನಂಬರ್ ಅಲ್ಲಿ ಯಾವ್ದಾದ್ರೂ ಇದೆಯಾ. ಆ ಸರ್ವೆ ನಂಬರ್ ಅಲ್ಲಿ ಯಾವುದೂ ಇಲ್ಲ. ಇದು ಇಷ್ಟೇನೇನೆ, ಸಿಂಪಲ್. ನಿಮ್ಗೆ ಇಲ್ಲಿ ನಿಮ್ಗೆ ನಿಮ್ಮ ಸರ್ವೆ ನಂಬರ್ ಹಾಕಿ ನೀವು ಸರ್ಚ್ ಕೊಟ್ರೆ ಸಾಕು, ನಿಮ್ಗೆ ಫುಲ್ ನಿಮ್ಮ ಈ ಖಾತಾ ಏನಿದೆ ಅದು ಪೂರ್ತಿನೂ ಜಾತಕ ಕೂಡ ತೋರಿಸುತ್ತೆ. ಸ್ನೇಹಿತರೆ, ಈ ತರ ನಿಮ್ಗೆ ಈ ಸ್ವತ್ತನ್ನ ನೀವು ಈಸಿಯಾಗಿ, ಯಾಕಂತಂದ್ರೆ ನಿಮ್ಗೆ ಎಷ್ಟು ಫೇಕ್ ಮಾಡ್ಕೊಟ್ಬಿಡ್ತಾರೆ. ಅದರಿಂದ ನೀವಾಗೇನೇನೆ ನಿಮ್ದು ಅವ್ರು ಏನ್ ಕೊಡ್ತಾರೆ ನಿಮ್ಗೆ ಆ PID ನಂಬರ್ ಹಾಕಾದ್ರೂ ಹಿಟ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಏನಾದ್ರೂ ಕೂಡ ಅದು ನಿಮ್ಗೆ ಏನಾದ್ರು ಫೇಕ್ ಅಂತ ಹೇಳಿ ಡೌಟ್ ಏನಾದ್ರು ಆಯ್ತು ಅಂತಂದ್ರೆ ನೀವು ಈ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವಲ್ಲಿ ನಿಮ್ಮ ಡಿಸ್ಟಿಕ್ ಆಗ್ಬೋದು, ತಾಲೂಕ್ ಆಗ್ಬೋದು, ಪಂಚಾಯತಿ ಆಗ್ಬೋದು, ನಿಮ್ಗೆ ವಿಲೇಜ್ ಆಗ್ಬೋದು, ಮತ್ತೆ ಸರ್ವೆ ನಂಬರ್ ಇಷ್ಟು ನೀವು ಎಂಟ್ರಿ ಮಾಡಿದ್ರೆ ನಿಮ್ಮ ಈ ಸ್ವತ್ತು ಅನ್ನೋದನ್ನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು.
ಎಲ್ಲರಿಗೂ ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ಇದ್ ಮಾಡಿ, ನಾನು ಖಂಡಿತ ನಿಮ್ ಪ್ರಾಬ್ಲಮ್ ಅನ್ನು ಸಾರ್ಟ್ ಔಟ್ ಮಾಡ್ತೀನಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.